ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುಂದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ತಿರ್ಲಾಡ್ಕೊಂಡು ವಿದ್ಯಾ ಗೌಡ್ರ ಮುಖದಲ್ಲಿ ಸಂತೋಷ ಇಲ್ಲ, ಅಟ್ಟಿಯವರ ಮುಖದಲ್ಲಿ ಬರೀ ಆತಂಕನೇ ಕಾಣಿಸ್ತಾ ಇದೆ. ಬೇರೆ ಏನೇ ಸಮಸ್ಯೆ ಇದ್ದಿದ್ರು ಮಾವಯ್ಯ ಅವರು ಹುಟ್ಟಿದಬ್ಬನ ಆಚರಣೆ ಮಾಡಿರೋರು. ಮೊನ್ನೆಯಿಂದ ಅಟ್ಟಿ ಒಂಥರ ಸಾವಿನ ಮನೆ ಕಂಡಂಗೆ ಕಾಣ್ತಾ ಇದೆ. ಅಂಥದ್ದು ಏನಾಗಿರ್ಬೋದು? ಬಾಟ್ಲೆ ಅಣ್ಣಯ್ಯ ಚಂಪನ್ ಕೇಳಿದ್ರೆ ಪಕ್ಷದ ಸಮಸ್ಯೆ ಅಂತ ಹೇಳಿದ್ರು. ಹಂಗೇನಾದ್ರು ಪಕ್ಷದ ಸಮಸ್ಯೆ ಆಗಿದ್ರೆ ನ್ಯೂಸ್ ಚಾನಲವರೆಲ್ಲ ಅಟ್ಟಿ ಮುಂದ್ಗುಟ್ಟೆ ಬಂದು ನಿಂತ್ಕೊಂಡಿರೋರು, ಮಾವಯ್ಯ ಈಚೆ ಇರೋರು. ಪಕ್ಷದ ಸಮಸ್ಯೆಗೂ ಅಟ್ಟಿ ಸಮಸ್ಯೆಗೂ ಅಷ್ಟು ವ್ಯತ್ಯಾಸ ಗೊತ್ತಿಲ್ವಾ ನನಗೆ? ಅಷ್ಟೊಂದು ದಡ್ಡಿ ನಾನೇನಲ್ಲ. ಇಲ್ಲಿ ಬೇರೆ ಏನೋ ನಡೆದದೆ. ಅಟ್ಟಿಯವರೆಲ್ಲ ಸೇರ್ಕೊಂಡು ನನ್ನಿಂದ ಮುಚ್ಚಿಡ್ತಾವ್ರೆ. ಅಂಥದ್ದೇನಾಗಿರ್ಬೋದು? ಹೆಂಗಾರ ಮಾಡಿ ಆ ವಿಚಾರನ ತಿಳ್ಕೊಳ್ಳೇಬೇಕು ಅಂತ ವಿದ್ಯೆ ಅನ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಅಜ್ಜಮ್ಮ ಕಾಫಿ ಕುಡ್ಕೊಂಡು ಕೂತಿರ್ತಾಳೆ. ಮೋಹನ ಮರದಲ್ಲಿ ಏನೋ ಆಯ್ತಾ ಇರ್ತಾಳೆ. ಬಂದು ವಿದ್ಯಾ, ಯಾಕೆ ನನ್ಗಿಂದ ಎಲ್ಲ ಮುಚ್ಚಿಡ್ತಾ ಇದ್ದೀರಾ? ಅಂಥದ್ದೇನಾಗಿದೆ ಅಂತ ದಿಟ ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೀಯಾ ವಿದ್ಯಾ? ಏನಾಗಿಲ್ವಲ್ಲ, ಎಲ್ಲ ಆರಾಮಾಗದೆ ಅಂತ ಹೇಳ್ತಾಳೆ ಮೋಹನ. ಕೈ ಮುಗ್ದು ಕೇಳ್ತೀನಿ, ಅದೇನಾಗದೆ ಅಂತ ದಿಟ ಹೇಳಿ ಅಮ್ಮಮ್ಮ. ನೀವೆಲ್ರೂ ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಅಂಥದ್ದು ಏನಾಗಿದೆ ಅಮ್ಮಮ್ಮ? ಬೇರೆ ಏನೇ ಸಮಸ್ಯೆ ಇದ್ರೂ ನೀವು ನಮ್ಮ ಗೌಡ್ರು ಹುಟ್ಟಿದಬ್ಬ ಮಾಡ್ದೇನೆ ಇರ್ತಾ ಇರಲಿಲ್ಲ. ಅಂಥವ್ರು ನೀವು ಸುಮ್ಮನೆ ಇದ್ರಿ. ಮತ್ತೆ ಅವ್ರಿಗೆ ಒಳ್ಳೇದಾಗಬೇಕು ಅಂತವ ಸಣ್ಣ ಪುಟ್ಟ ವಿಚಾರಕ್ಕೆ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ತಾ ಇದ್ರಿ. ಅಂಥವರು ಮೊನ್ನೆ ನೀವು ಗುಡಿಗೆ ಹೋಗ್ಲಿಲ್ಲ. ಹಂಗಾರೆ ನನಗೆ ಗೊತ್ತಿಲ್ದಿದ್ದಂಗೆ ಬೇರೆ ಏನೋ ಆಗದೆ. ಅದು ಏನಾಗದೆ ಅಂತ ದಿಟ ಹೇಳಿ. ಅದು ಅಲ್ದೇನೆ ನೀವು ನನ್ನ ತವ ಬಂದ್ಬಿಟ್ಟು ನಿನ್ನ ಗಂಡನ ಹುಟ್ಟಿದಬ್ಬಕ್ಕೆ ಏನು ಸರ್ಪ್ರೈಸ್ ಕೊಡ್ತೀಯಾ ಅಂತ ಕೇಳಿದ್ರಿ. ಆದರೆ ಈಗ ನೀವೇ ಮೌನವಾಗಿದ್ದೀರಲ್ಲ ಅಮ್ಮಮ್ಮ. ಅತ್ತೆ, ಚಿಕ್ಕ ತಾತ ಬಂದಿದ್ದವಾಗ ಮಾವಯ್ಯ ಆಚೆ ಹೋಗು ಅಂತ ಹೇಳು ಅಂತ ನೀವು ನನ್ನ ಆಚೆ ಕಳಿಸಿದ್ರಿ. ಹಂಗೆ ಪಕ್ಷದ ವಿಚಾರನೋ ಇಲ್ಲ ಅಟ್ಟಿಗೆ ಸಂಬಂಧಪಟ್ಟದ ವಿಚಾರ ಏನೇ ಆಗಿದ್ರು ಅವ್ರು ನನ್ನ ಆಚೆ ಹೋಗು ಅಂತ ಹೇಳ್ತಾ ಇರಲಿಲ್ಲ. ಹಂಗಾರೆ ನನ್ನಿಂದ ಮುಚ್ಚಿಡೋ ಅಂಥ ವಿಷಯ ಅದೇನಿರ್ಬೋದು? ಅಮ್ಮಮ್ಮ, ಅತ್ತೆ ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ ಅಂತಾಳೆ ವಿದ್ಯಾ. ಅದೇನಾಗಿದೆ ಅಂತ ನನಗೀಗ ಗೊತ್ತಾಗ್ಲೇಬೇಕು ಅನ್ನೋಷ್ಟರಲ್ಲಿ ಚಂಪಾ ಬರ್ತಾಳೆ. ಮತ್ತೆ ಈಶ್ವರಿಗೆ ಹೆಂಗೆ ಬರ್ತೈತೆ? ಚಂಪಾ, ಬಾಯಿ ತುಂಬ ನನ್ನ ಅಕ್ಕ ಅಂತ ಕರಿತೀಯ. ನಿನ್ನ ಮನಸ್ಸಿನಲ್ಲೂ ಅದೇ ಸ್ಥಾನ ಕೊಟ್ಟಿದ್ರೆ ಏನಾಗಿದೆ ಅಂತ ಹೇಳು ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ಚಂಪಾ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ನಿನ್ನೆ ಚಂಪಾ ಕೇಳ್ತಾ ಇರೋದು, ಮಾತಾಡು. ಅದೇನು ಅಂತ ಹೇಳ್ದೆ ಹೋದ್ರೆ ನನ್ನ ಮೇಲೆ ಆಣೆ ಅಂತ ಚಂಪಾ ಕೈನ ತಗೊಂಡು ವಿದ್ಯಾ ತಲೆ ಮೇಲೆ ಇಟ್ಕೊತಾಳೆ. ನನ್ನನ್ನು ಯಾಕಿಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕ್ಸ್ತಾ ಇದೀಯ ಅಕ್ಕ ಅಂತಾಳೆ ಚಂಪಾ. ನೋಡು ಚಂಪಾ, ನನ್ನ ಮೇಲೆ ಆಣೆ ಮಾಡಿದ್ಯಾ, ಅದೇನು ಅಂತ ದಿಟ ಹೇಳು ಚಂಪಾ ಅಂತ ವಿದ್ಯಾ ಹೇಳ್ತಾಳೆ. ಚಂಪಾ ಮೋಹನ ಕಡೆ ನೋಡ್ತಾಳೆ. ಮೋಹನ ಬೇಡ ಅಂತ ತಲೆಯಿಂದ ಅಲ್ಲಾಡಿಸ್ತಾ ಇರ್ತಾಳೆ. ಚಂಪಾ, ನಿನ್ನೆ ಅಲ್ವಾ ಕೇಳ್ತಾ ಇರೋದು, ನಮ್ಮ ಮಟ್ಟಿಲಿ ಏನಾಗದೆ ಅಂತ ಹೇಳು ಚಂಪಾ ಅಂತ ಅಲ್ಲಾಡಿಸ್ತಾಳೆ ಚಂಪಾನ ಹಿಡ್ಕೊಂಡು ವಿದ್ಯಾ. ನಿನ್ನ ಪ್ರಾಣ ಅನ್ಕೊಂಡಿರೋ ನಿನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಕ್ಕೆ ಹೊಂಟವ್ರೆ ಅಂತ ಹೆಂಗೆ ಹೇಳಿ ಅಕ್ಕ? ಚಂಪನ ಮಾತು ಕೇಳಿ ಶಾಕ್ ಆಗ್ತಾರೆ. ಭದ್ರಾ ಅಣ್ಣನ ಜೊತೆಗೆ ವಿನಂತಿ ಅಕ್ಕನ ಮದುವೆ ಮಾಡಿಸಿ ನಿನಗೆ ಸೌತಿ ತರಬೇಕು ಅಂತ ಅವ್ರಂತ ಯಾವ ಬಾಯಲ್ಲಿ ನಿನ್ಗೆ ಹೇಳಿ ಅಕ್ಕ ಅಂತ ಚಂಪಾ ಹೇಳ್ತಾಳೆ. ಏನು ಹೇಳ್ದೆ ಅಂತಾಳೆ. ಏನು ಹೇಳ್ದೆ ಇನ್ನೊಂದ್ಕಿತ ಹೇಳು ಅಂತಾಳೆ ವಿದ್ಯಾ. ದಿಟಾನೇ ಹೇಳ್ತಾ ಇವನಿ, ಈ ವಿಷಯ ಗೊತ್ತಾದರೆ ನಿನ್ಗೇನು ಅನಾಹುತ ಆಗ್ತೈತಂತ ಈ ವಿಷಯ ನಿನ್ಗೆ ಹೇಳಿಲ್ಲ ವಿದ್ಯಕ್ಕ ಅಂತ ಚಂಪಾ ತಪ್ಪಿಕೊಂಡು ವಿದ್ಯಾನ ಅಳ್ತಿರ್ತಾಳೆ. ನೋಡಿದ್ರ ಅತ್ಗೆ, ಯಾರು ಈ ವಿಷಯನ ಅವಳು ತಾವ ಹೇಳೋದು ಬೇಡ ಅಂತ ಹೇಳಿದ್ರೆ ನೋಡ್ದ ನಿಮ್ಮ ಸೊಸೆನ ಅಂತಾಳೆ ಸಾವಿತ್ರಿ. ನಿನ್ಗೊಂದು ಸಾರಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಅವಳು ನನ್ನ ಸೊಸೆ ಅಲ್ಲ. ಟೈಮ್ ಬರಲಿ, ಅವಳನ್ನು ಕತ್ತಿಡ್ದು ಬೀದಿಗೆ ಹಾಕ್ತೀನಿ ಅಂತಾಳೆ ಈಶ್ವರಿ. ಇಲ್ಲ, ಇದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬದುಕಿರ್ಬೇಕಾದ್ರೆ ನನ್ನ ಗಂಡ ಇನ್ನೊಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟೋದು ಅಸಾಧ್ಯ. ನನ್ನ ಜೀವ ಮಡಿಕೊಂಡು ಅಟ್ಟಿ ಒಳಗೆ ಅವನಿ. ಅಂಥದ್ರಲ್ಲಿ ಇದು ನಡೆಯೋದಕ್ಕೆ ಹೇಗೆ ಸಾಧ್ಯ? ಏನಮ್ಮಮ್ಮ ಇದು? ನ್ಯಾಯ ನೀತಿ ಧರ್ಮ ಪಾಲನೆ ಮಾಡೋರು ನೀವಿರ್ಬೇಕಾದ್ರೆ ಇಂಥ ತೀರ್ಮಾನ ತಗೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಮ್ಮಮ್ಮ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ಅಂತಾಳೆ ವಿದ್ಯಾ. ಏಯ್, ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ತೀರ್ಮಾನ ಆಗೈತೆ ಕಣೆ ಅಂತಾಳೆ ಸಾವಿತ್ರಿ. ಏನೋ ನನ್ನ ಗಂಡನಿಂದ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗದ? ನಾನು ನಂಬಕ್ಕಿಲ್ಲ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಅಂತಾಳೆ ವಿದ್ಯಾ. ಏಯ್, ಆಗಿರೋ ಹೊತ್ತಿಗೆ ಈ ನಿರ್ಧಾರ ಮಾಡಿರೋದು ಅಂತಾಳೆ ಚಿತ್ರ. ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟೋ ಅಂತ ಅನ್ಯಾಯ ನನ್ನ ಗಂಡ ಏನು ಮಾಡವ್ರೆ ಚಿತ್ರಕ್ಕ ಅಂತಾಳೆ ವಿದ್ಯಾ. ಏನಾಗೈತೆ ಅಂತ ನಾನು ಹೇಳ್ತೀನಿ, ಹೊಸಿಗುಂಡಿಗೆನ ಗಟ್ಟಿಗಿಟ್ಕೊ ಅಂತಾಳೆ ಸಾವಿತ್ರಿ. ನಡೆದಿರೋ ವಿಚಾರನೆಲ್ಲ ಹೇಳ್ತಾಳೆ ಸಾವಿತ್ರಿ. ಭದ್ರಮಾಮ ಮಾತಾಡ್ತಾ ನಾನು ಹಾಳು ಮಾಡಿಬಿಟ್ಟ ಅನ್ನೋದು ವಿನಂತಿ ಹೇಳಿದ್ದು, ಮತ್ತು
ಶಿವರಾಮೇಗೌಡರು ತೀರ್ಪು ಕೊಟ್ಟಿದ್ದು. ವಿನಂತಿಗಾಗಿರೋ ಅನ್ಯಾಯಕ್ಕೆ ಭದ್ರಾ ಅವಳನ್ನ ಮದುವೆ ಆಗೋದೇ ನ್ಯಾಯ ಅಂತ ಹೇಳಿದ್ದು ಶಿವರಾಮೇಗೌಡರು. ಇದನ್ನೆಲ್ಲನೂ ಸಾವಿತ್ರಿ ಹೇಳ್ತಾಳೆ, ಇಲ್ಲ ನಾನು ನಂಬಕ್ಕಿಲ್ಲ, ನಮ್ಮ ಗೌಡ್ರು ಇಂಥ ಕೆಲಸ ಮಾಡೋರಂದ್ರೆ ಸಾಧ್ಯನೇ ಇಲ್ಲ. ನಾನು ಬದುಕಿರ್ಬೇಕಾದ್ರೇ ಇನ್ನೊಬ್ಬಳು ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ನಾನು ಒಪ್ಕೊಳಕ್ಕಿಲ್ಲ. ಈ ಮದುವೆ ನಡೆಯೋದಕ್ಕೆ ನಾನು ಒಪ್ಕೊಳಕ್ಕಿಲ್ಲ ಅಂತ ವಿದ್ಯಾ ಕೂಗಾಡ್ತಾಳೆ. ಬಿಡಕ್ಕಿಲ್ಲ, ಒಪ್ಪಿಗೆ ಕೊಡೋಕ್ಕಿಲ್ಲ ಅನ್ನೋದಕ್ಕೆ ನೀನು ಯಾವಳೆ? ಅವ್ವ ತಾಯಿ, ನೀನು ಒಪ್ಪಿಗೆ ಕೊಡಬೇಕು ಅಂತ ನಿನ್ನ ಯಾರಾದರೂ ಬಂದು ಕೇಳಾರೆ? ಭಾವ ತೀರ್ಪು ಕೊಟ್ಟಾಗದೆ ನಾವು ನಿರ್ಧಾರ ಮಾಡೋ ಆಗದೆ ಅಂತಾಳೆ ಈಶ್ವರಿ. ಸರಿಯಾಗಿ ಹೇಳ್ದೆ ಅದಕ್ಕೆ. ಲೈ, ಇದು ನಮ್ಮ ಅಣ್ಣ ಮಾಡಿರೋ ನಿರ್ಧಾರ. ನಮ್ಮ ಹಟ್ಟಿಲಿ ನಮ್ಮ ಅಣ್ಣ ಹೇಳ್ದಂಗೆ ನಡೆಯೋದು. ಅದನ್ನ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ನೋಡು, ನಿನ್ನ ಗಂಡನ ಕಿತ್ಕೋಬೇಕು, ನಿನಗೆ ಸೌತಿ ಆಗಿ ಬರಬೇಕು ಅನ್ನೋ ಆಸೆ ನನಗಿಲ್ಲ. ನನಗಾಗಿರೋ ಅನ್ಯಾಯಕ್ಕೆ ಸಾಯೋದೇ ಮೇಲೋ ಅಂತ ಅಂದ್ಕೊಂಡಿದ್ದೆ. ಆದರೆ ಹಟ್ಟಿಯವರೆಲ್ಲ ತಡೆದು ನಿನಗೊಂದು ಬಾಳ್ ಕೊಡಿಸ್ತೀನಿ ಅಂತ ಹೇಳಿದಕ್ಕೆ ಬದುಕಿವ್ನಿ. ಅದನ್ನು ಮೊದಲು ತಿಳ್ಕೊ ಅಂತಾಳೆ ವಿನಂತಿ. ಅಲ್ಲ ಕಣೆ, ಇವಳು ಯಾವ ದೊಡ್ಡ ಮನುಷ್ಯ ಅಂತ ಇವಳ್ತಾವ ಎಲ್ಲ ಹೇಳ್ತಾ ಇದ್ದಿ? ದೊಡ್ಡಪ್ಪ ಹೇಳಿದ್ಮೇಲೆ ಯಾರು ಏನೇ ಪಲ್ಟಿ ಹಾಕಿದ್ರೂ ಅದನ್ನು ಬದಲು ಮಾಡೋಕೆ ನಡೆಯೋಕ್ಕಿಲ್ವಂತೆ ಕಣ್ರಿ ಅಂತಾಳೆ ಚಿತ್ರ. ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ವಿದ್ಯಾ ಅಲ್ಲೇ ಕುಸ್ದು ಅಳ್ತಾ ಇರ್ತಾಳೆ. ಇತ್ತ ವಿದ್ಯೆಯವ್ರ ಅಪ್ಪ ಅಮ್ಮ ಟೆಂಪೋದಲ್ಲಿ ಹೋಗ್ತಾ ಇರ್ತಾರೆ. ರಸ್ತೆಯಲ್ಲಿ ಒಬ್ಬ ಹೆಂಗಸು ಜ್ಞಾನ ತಪ್ಪಿ ಬಿದ್ದಿರ್ತಾಳೆ. ಚಿಕ್ಕ ಮಗು ಅವರು ಹೆಣ್ಮಗು ಎಬ್ಬರಿಸ್ತಾ ಇರ್ತಾಳೆ ಅವ್ರ ಅಮ್ಮನ್ನ, ಅಮ್ಮ ಎದ್ದೋಳು ಅಂತ. ಇದನ್ನ ನೋಡಿ, ಅಯ್ಯೋ ಯಾವುದೋ ಮಗ ಅಳ್ತಾ ಇದೆ, ಡ್ರೈವರನ್ನ ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಆ ಮಗು ಮತ್ತು ಆ ತಾಯಿ ಹತ್ರಕ್ಕೆ ಹೋಗ್ತಾರೆ. ಕಣ್ಬಿಡವ, ಎದ್ದಳವ, ನನಗೆ ತುಂಬ ಭಯ ಆಗ್ತೈತೆ ಅಂತ ಇರ್ತಾಳೆ ಆ ಪುಟ್ಟ ಹುಡುಗಿ. ಏನಾಯ್ತು ಪುಟ ಅಂತ ವಿದ್ಯೆಯವ್ರಪ್ಪ ಕೇಳ್ತಾರೆ. ನಾನು ನಮ್ಮವ್ವ ಬರ್ತಿರ್ಬೇಕಾದ್ರೆ ನಮ್ಮವ್ವ ತಲೆ ಸುತ್ತಿ ಬಿದ್ದೋಗ್ಬಿಡ್ತು ಅಂಕಲ್ ಅಂತಾಳೆ ಆ ಪುಟ್ಟ ಹುಡುಗಿ. ರತ್ನಿ, ನೋಡು ವಸಿ ಏನಾಯ್ತು ಅಂತ ವಿದ್ಯೆಯವ್ರಪ್ಪ ಹೇಳ್ತಾರೆ. ರತ್ನ ಅಮ್ಮನ ಕೈ ಹಿಡ್ದು ನೋಡ್ಬಿಟ್ಟು, ಇನ್ನೂ ಜೀವ ಅದೇ, ಆಸ್ಪತ್ರೆಗೆ ಕರ್ಕೊಂಡೋಗೋಣ ನಡಿ ಅಂತಾಳೆ. ಡ್ರೈವರ್ನ ಕೂಗಿ ಎತ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ. ಅಲ್ಲ ಚಂಬಾ, ನಾನು ಬದುಕಿರ್ಬೇಕಾದ್ರೇ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಹೆಂಗೆ ತೀರ್ಮಾನ ಮಾಡಿದ್ರು? ಒಂದು ಹೆಣ್ಣು ಏನು ಬೇಕಾದರೂ ಸಹಿಸ್ಕೊತಾಳೆ, ಹಂಚ್ಕೊತಾಳೆ. ಆದರೆ ತನ್ನ ಗಂಡನ್ನ ಇನ್ನೊಂದು ಹೆಣ್ಣಿನ ಜೊತೆಗೆ ಹಂಚ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಅಂತಾಳೆ ವಿದ್ಯಾ. ವಿದ್ಯಕ್ಕ, ಈಗ ಈ ಹಟ್ಟಿಯವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಆಗೋಗದೆ. ಈಗೇನು ಮಾಡೋಕ್ಕಾಗ್ತದೋ ನೀನೇ ಹೇಳು ಅಂತ ಚಂಪಾ ಹೇಳ್ತಾಳೆ. ಯಾರನ್ನ ಕೇಳಿ ತೀರ್ಮಾನ ಮಾಡಿದ್ರು ಚಂಪಾ? ಇಲ್ಲಿ ಗಂಟ ನಾನು ಮಾಡಿರೋ ತಪ್ಪಿಗೆ ಅವರು ಅದನ್ನು ಏನೇ ಶಿಕ್ಷೆ ಕೊಟ್ಟರು ಅದನ್ನು ನಾನು ಅನುಭವಿಸ್ಕೊಂಡು ಬಂದಿದ್ದೀನಿ. ಆದರೆ ಈ ವಿಚಾರದಲ್ಲಿ ಸುಮ್ಕಿರೋ ಮಾತೇ ಇಲ್ಲ. ನನ್ನ ಗಂಡ ಇನ್ನೊಬ್ಬರು ಕುತ್ತಿಗೆಗೆ ತಾಳಿ ಕಟ್ತಾ ಇದ್ರೆ ಅಕ್ಷತೆ ಹಾಕ್ಕೊಂಡು ನಿಂತ್ಕೊಳಕ್ಕಾಗಕ್ಕಿಲ್ಲ ಚಂಪಾ. ಅದೆಂಥ ಪರಿಸ್ಥಿತಿ ಬಂದರೂ ಸರಿ, ನನ್ನ ಗಂಡನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತಾಳೆ ವಿದ್ಯಾ. ಅಕ್ಕ, ಆದರೆ ಭದ್ರಣ್ಣನೂ ಅವರು ತೀರ್ಮಾನಕ್ಕೆ ಒಪ್ಪಿಗೆ ಕೊಟ್ಟವ್ರಲ್ಲ ಅಂತಾಳೆ ಚಂಪಾ. ಅದು ಕನ್ಸಲ್ಲಿ ನಡೆದಿರೋ ಮಾತು ಚಂಪಾ. ಯಾಕೆ ಅಂದರೆ ನನ್ನ ಗಂಡ ಏನು ಅಂತ ಸಂದ ಗೊತ್ತು. ನನ್ನನ್ನು ನೋಡಿದ ತಕ್ಷಣನೇ ಪ್ರೀತಿ ಮಾಡಿ ನನ್ನ ಆಸ್ತಿ ಅಂತಸ್ತು ನೋಡದೆ ನನ್ನ ಮದುವೆ ಮಾಡ್ಕೊಬಂದ್ರು ಚಂಪಾ. ಅವ್ರ ಮನಸ್ಸಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಕೊಟ್ಟಿಲ್ಲ, ಇನ್ನು ಮುಂದೆ ಕೊಡೋದು ಇಲ್ಲ. ಅದು ನನಗೆ ಸಂದಾಗ ಗೊತ್ತದೆ ಅಂತಾಳೆ ವಿದ್ಯಾ. ಆದರೆ ಇಲ್ಲಿ ವಿನಂತಿ ಅಕ್ಕನಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಲ್ವಕ್ಕ ಅಂತಾಳೆ ಚಂಪಾ. ಯಾವುದು ಚಂಪಾ ನ್ಯಾಯ? ಮದುವೆ ಆಗಿರೋ ಗಂಡಸ್ಗೆ ತನ್ನ ಹೆಂಡತಿ ಬದುಕಿರುವಾಗಲೇ ಇನ್ನೊಂದು ಹೆಣ್ಣನ್ನು ಕೊಟ್ಟು ಮದುವೆ ಮಾಡೋದಾ ನ್ಯಾಯ? ಅದನ್ನು ಯಾವ ಸೀಮೆ ನ್ಯಾಯ ಅಂದಾರೋ? ಬುದ್ಧಿ ಇರೋರು ಯಾರೋ ಅದಕ್ಕೆ ಒಪ್ಕೊಳ್ಳೋಕ್ಕಿಲ್ಲ. ನಾನು ಬಡವ್ರ ಮನೆ ಹೆಣ್ಮಗಳು, ನನ್ನ ಜೀವನದಲ್ಲಿ ಏನೇ ಆಟ ಆಡಿದ್ರೂ ನಡೀತದೆ ಅಂತ ಇಂಥ ತೀರ್ಮಾನ ತಗೊಂಡಿರ್ಬೋದು. ಆದರೆ ಇದಕ್ಕೆ ನಾನು ಅವಕಾಶ ಮಾಡಿಕೊಡೋಕ್ಕಿಲ್ಲ ಅಂತಾಳೆ ವಿದ್ಯಾ. ವಿದ್ಯಾಕ್ಕ, ನಿನ್ಗೆ ಹೆಂಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಭದ್ರಣ್ಣ ಖಂಡಿತವಾಗೂ ತಪ್ಪು ಮಾಡಿರೋದಕ್ಕೆಯ ಮಾವ ಇಂಥ ನ್ಯಾಯ ತೀರ್ಮಾನ ಮಾಡಿರೋದು ಅಂತಾಳೆ ಚಂಪಾ. ಇಲ್ಲ ಚಂಪಾ, ಯಾರು ಏನೇ ಹೇಳಿದ್ರು ನಾನು ಒಪ್ಕೊಳಕ್ಕಿಲ್ಲ. ಯಾಕಂದ್ರೆ ನಮ್ಮ ಗೌಡ್ರು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಚಂಪಾ ಅಂತಾಳೆ ವಿದ್ಯಾ. ವಿನಂತಿ ಅಕ್ಕ ಭದ್ರಣ್ಣನ ರೂಮ್ನಾಗೆ ಅವ್ರ ಹಾಸಿಗೆ ಮೇಲೆ ಒಟ್ಟಿಗೆ ಮಲ್ಕೊಂಡಿರೋದನ್ನ ಎಲ್ಲರೂ ಕಣ್ಣಾರೆ ನೋಡವ್ರೆ ಅಂತ ನಡೆದಿದ್ದನ್ನೆಲ್ಲನೂ ಹೇಳ್ತಾಳೆ ಚಂಪಾ. ಅವ್ರು ಮಾತ್ರ ಅಲ್ಲ, ನಾನು ನೋಡಿದ್ಮೇಕೆನೆ ನಾನು ನಂಬಿದ್ದು. ಅದೃಶ್ಯ ನೋಡಿದ್ಮೇಕೆನ ಆಗಿರೋ ಆಘಾತದಿಂದ ಇನ್ನೂ ಆಚೆ ಬರೋಕ್ಕಾಗ್ತಾ ಇಲ್ಲ ಅಂತ ಚಂಪಾ ಹೇಳ್ತಾಳೆ. ಏನು ಹೇಳ್ತಾ ಇದೀಯಾ ಚಂಪಾ ಅಂತ ವಿದ್ಯಾ ಕೇಳ್ತಾಳೆ. ದಿಟ ಅಕ್ಕ, ದೊಡ್ಡ ಮಾವ ಎಲ್ಲರೂ ನೋಡಿರೋದಕ್ಕೆಯ ಇಂಥ ನಿರ್ಧಾರ ಮಾಡಿರೋದು. ಇದರಲ್ಲಿ ಭದ್ರಣ್ಣನ ತಪ್ಪಿರೋದಕ್ಕೆಯ ಇಂಥ ನಿರ್ಧಾರ ಮಾಡಿರೋದು ಅಂತ ಚಂಪಾ ಹೇಳ್ತಾಳೆ. ಚಂಪಾ, ನೀನು ಹೇಳ್ತಾ ಇರೋದು ದಿಟನಾ ಅಂತ ವಿದ್ಯಾ ಹೇಳ್ತಾಳೆ. ನಿನ್ನ ಮೇಲೆ ಆಣೆ ದಿಟ ವಿದ್ಯಕ್ಕ ಅಂತಾಳೆ ಚಂಪಾ. ವಿನಂತಿ ಅಕ್ಕ ಭದ್ರಣ್ಣನ ಹಾಸಿಗೆ ಮೇಲೆ ಇದ್ರು ಅಂತ ಚಂಪಾ ಹೇಳಿದ್ದನ್ನು ಕೇಳಿ ವಿದ್ಯಾ ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಎದ್ದು ಹೋಗೋದಕ್ಕಂತ ಹೋಗ್ತಾಳೆ ವಿದ್ಯಾ. ವಿದ್ಯಾಕ್ಕ, ಎಲ್ಲಿಗೆ ಅಂತಾಳೆ ಚಂಪಾ. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳೋದಕ್ಕೆ ಅಂತ ಹೇಳಿ ವಿದ್ಯಾ ಹೊರಡ್ತಾಳೆ. ಬಾಟ್ಲೆ ಅತ್ಗೆಮ್ಮ ಅಂತ ಕಿರ್ಚುತ್ತಾನೆ. ಇತ್ತ ಭದ್ರ ಅತ್ತಿಂದ ಇತ್ತ ಓಡಾಡ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅಲ್ಲಿಗೆ ಅಣ್ತಮ್ಮ ಅಂತ ಕ್ವಾಟ್ಲೆ ಬರ್ತಾನೆ. ಅತ್ಗೆಮ್ಮನ್ಗೆ ಯಾವ ವಿಚಾರ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಅದು ಗೊತ್ತಾಗೋಯ್ತು ಅಂತ ಕ್ವಾಟ್ಲೆ ಹೇಳ್ತಾನೆ. ಏನ್ಲ ಹೇಳ್ತಾ ಇದ್ದಿ ಅಂತ ಭದ್ರ ಹೇಳ್ತಾನೆ.
ಅಷ್ಟು ಮಾತ್ರ ಅಲ್ಲ ಅಣ್ತಮ್ಮ, ಅತ್ಗೆಮ್ಮ ಈಗ ನಿನ್ನ ಪ್ರಶ್ನೆ ಕೇಳಕ್ಕೆ ಇಲ್ಲಿಗೆ ಬತ್ತವ್ರೆ ಅಂತ ಕೋಟ್ಲೆ ಹೇಳ್ತಾನೆ. ಸರಿ ಕಣ್ಲ, ನೀನ್ ಈಗ ಹೋಗು, ಅಮ್ಮಕ್ಕಿಂದ ಬಾ ಅಂತಾನೆ ಭದ್ರ. ಕೋಟ್ಲೆ ಅಲ್ಲಿಂದ ಹೊರಟೋಗ್ತಾನೆ. ವಿದ್ಯಾ ಬಂದು ಏಕಾಏಕಿ ಕತ್ತನ್ ಪಟ್ಟೆ ಹಿಡ್ಕೊಂಡು, ಇದಕ್ಕೆ ಕಳ್ರಾಟ ಆಡ್ತಾ ಇದ್ದಿದ್ದು, ನನ್ನ ಮುಖ ನೋಡ್ದೆ ಮಾತಾಡ್ದೆ, ಇಂಥ ಕೆಲಸ ಮಾಡೋದಕ್ಕೆ 8 ದಿನದಿಂದ ಕಾಯ್ತಾ ಇದ್ರಿ ಗೌಡ್ರೆ. ನೀವೇ ನನ್ನ ಜೀವ ಸರ್ವಸ್ವ ಅಂತ ಅನ್ಕೊಂಡು ಬದುಕ್ತಾ ಇರೋಳ್ಗೆ ಇಂಥ ಮೋಸ ಮಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತು ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ, ನಾನು ಹೇಳೋದು ದೋಸಿ ಕೇಳು ಅಂತಾನೆ ಭದ್ರ. ಮಾಡೋದೆಲ್ಲ ಮಾಡಿ ಇನ್ನೇನು ಹೇಳಿರಾ? ತಪ್ಪು ಮಾಡ್ತಾ ಇರಬೇಕಾದ್ರೆ ನನ್ನ ನಂಬ್ಕೊಂಡಿರೋರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ಮೋಸ ಮಾಡ್ತಾ ಇದ್ದೀನಿ, ನಿಮ್ಮ ಮನ್ಸಾಕ್ಷಿಗೆ ಅನ್ಸ್ಲೇ ಇಲ್ವೇ ಅಂತ ವಿದ್ಯಾ ಕೇಳ್ತಾಳೆ. ನಾನು ಯಾವ ತಪ್ಪು ಮಾಡಿಲ್ಲ ವಿದ್ಯಾ ಅಂತಾನೆ ಭದ್ರ. ಏನೂ ತಪ್ಪೇ ಮಾಡಿಲ್ವೇ? ತಪ್ಪು ಮಾಡ್ದೆ ಎಲ್ರು ನೋಡಂಗೆ ಜೊತೆಲೇ ಇದ್ರಾ? ತಪ್ಪು ಮಾಡ್ದೇನೆ ಅಟ್ಟಿಯವ್ರ ಮುಂದ್ಗುಟೆ ಸುಮ್ಕೆ ನಿಂತಿದ್ರಾ? ನೀವು ತಪ್ಪು ಮಾಡ್ದೆ ಮಾವಯ್ಯ ಎಲ್ರ ಮುಂದೆ ನಿಮಗೆ ತೀರ್ಪು ಕೊಟ್ರೆ? ತಪ್ಪು ಮಾಡ್ದೆ ನಿಮ್ಮಿಬ್ರಿಗೂ ಅಟ್ಟಿಯವರು ಮದುವೆ ಮಾಡಕೊಂಟವ್ರಾ? ಇಲ್ಲ ನೀವು ತಪ್ಪೇ ಮಾಡ್ದೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ನಿಂತಿದ್ದೀರಾ ಅಂತ ವಿದ್ಯಾ ಕೇಳ್ತಾಳೆ. ನನ್ನ ಮಾತನ್ನ ನಂಬು ಅಂತ ಭದ್ರ ಹೇಳ್ತಾನೆ. ಸಾಕು ಅಂತಾಳೆ ವಿದ್ಯಾ. ಇಲ್ಲಿವರೆಗೂ ನಂಬಿಸಿದ್ದು ಸಾಕು. ನಾನೊಬ್ಳು ಹುಚ್ಚಿ ನಿಮ್ಮನ್ನ ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ದಕ್ಕೆ ಸರಿಯಾಗಿ ಮೋಸ ಮಾಡಿದ್ರಿ. ಮಾತಾಡಿ ಗೌಡ್ರೆ, ನಿಮಗೆ ನಾನು ಏನು ಅನ್ಯಾಯ ದ್ರೋಹ ಮಾಡಿದೆ ಅಂತವಾ ನನ್ಗೆ ಹಿಂಗೆ ಮೋಸ ಮಾಡಿದ್ರಿ? ನಿಮ್ಮನ್ನೇ ಜೀವ ಅಂತ ಅನ್ಕೊಂಡಿದ್ದ ಮಾವಯ್ಯನಿಗೆ, ನಿಮ್ಮನ್ನೇ ಜೀವ ಅಂತ ನಂಬಿರೋ ನನಗೆ ಮೋಸ ಮಾಡಿದ್ರಿ ನೀವು. ಮೋಸಗಾರ ನೀನು ಅಂತ ಹಿಡಿದು ನೂಕ್ಬಿಡ್ತಾಳೆ ವಿದ್ಯಾ ಭದ್ರನ್ನ. ಈಚೆಯಿಂದ ವಿದ್ಯಾ ಕೂಗೋ ಸೌಂಡ್ ಕೇಳುತ್ತೆ. ಇದೆಲ್ಲ ಬೆಚ್ಚಿ ಬೀಳೋ ಥರ ಭ್ರಮೆ ಇಲ್ಲಿ ನಡೀತಾ ಇದೆ ಅಂತ ಕನ್ಸು ಕಾಣ್ತಾ ಇರ್ತಾನೆ ಭದ್ರ. ಗೌಡ್ರೆ ಅಂತ ಅನ್ಕೊಂಡು ವಿದ್ಯಾ ಬರ್ತಾಳೆ ಅಂತ ಹೇಳಿ ಸುತ್ತಮುತ್ತ ನೋಡ್ಕೊಂಡು, ಅಯ್ಯೋ ಶಿವನೇ, ಇಷ್ಟೊತ್ತು ಕಂಡಿದ್ದು ನನ್ನ ಕನಸೆ ಅಂತ ಅನ್ಕೊಂತಿರ್ತಾನೆ ಭದ್ರ. ಅಲ್ಲ ಗೌಡ್ರೆ, ಅಟ್ಟಿಯವರೆಲ್ರೂ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರು ನೀವು ಯಾಕೆ ಒಪ್ಕೊಂಡ್ರಿ ಗೌಡ್ರೆ? ಗೌಡ್ರೆ, ನಿನ್ನ ಬಗ್ಗೆ ಯಾರು ಬೇಕಾದರೂ ತಪ್ಪಾಗಿ ತಿಳ್ಕೊಂಡ್ಲಿ, ಅದನ್ನ ನೀವು ಹೆಂಗೆ ನಂಬಿದ್ರಿ ಗೌಡ್ರೆ? ನೀವು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತವಾ ನಾನು ನನ್ನ ಮನ್ಸು ಮುಟ್ಕೊಂಡು ಹೇಳ್ತೀನಿ. ಅಂಥದ್ರಾಗೆ ಅಂಥ ದೊಡ್ಡ ಆರೋಪ ಮಾಡಿದ್ರು ನೀವು ಯಾಕೆ ಗೌಡ್ರೆ ಸುಮ್ಕೆ ಇದ್ರಿ? ತಪ್ಪು ಮಾಡಿದ್ರೆ ಮಾತ್ರ ತಲೆ ಬಗ್ಸ್ಬೇಕು. ನೀವು ತಪ್ಪು ಮಾಡ್ದನೆಯ ಯಾಕೆ ತಲೆ ತಗ್ಗಿಸ್ತಾ ಇದ್ದೀರಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನಿಮ್ಮ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ರು ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಮೈ ಮುಟ್ದಿರೋ ಮನುಷ್ಯ ಅಂಥವ್ರು ಇನ್ನೊಂದು ಹೆಣ್ಣಿನ ಜೊತೆಗೆ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನೀವು ಬೇರೆ ಹೆಣ್ಣಿನ ಜೊತೆ ಮಲಗಿದ್ರಿ ಅಂತವಾ ನನ್ಗೆ ಯಾರು ಹೇಳಿದ್ರು ನಾನು ನಂಬಲಿಲ್ಲ. ನೀವು ಹೆಂಗೆ ಗೌಡ್ರೆ ನಂಬಿದ್ರಿ? ನಾವು ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತಿದ್ರೆ ಅದ್ಯಾವ್ರ ವಿರುದ್ಧನೇ ಗಟ್ಟಿಯಾಗಿ ನಿಂತ್ಕೋಬೇಕು ಗೌಡ್ರೆ. ಅಂಥದ್ರಲ್ಲಿ ಅಟ್ಟಿಯವರು ಹೇಳಿದ್ರು ಅಂತ ನೀವು ಯಾಕೆ ತಲೆ ತಗ್ಗಿಸ್ಕೊಂಡು ಒಪ್ಕೊಂಡ್ರಿ? ಹೇಳ್ಬೇಕಿತ್ತು. ಇಲ್ಲಿ ತನಕ ನನ್ನ ಹೆಂಡ್ರು ಬಿಟ್ಟರು ಬೇರೆ ಯಾವ ಹೆಣ್ಮಕ್ಳು ಮೇಲೆ ನನ್ನ ನೆರಳು ಕೂಡ ಸೋಕಿಲ್ಲ ಅಂತವ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ ಗೌಡ್ರೆ. ಇಡೀ ಪ್ರಪಂಚನೇ ನಿಮ್ಮ ವಿರುದ್ಧ ನಿಂತರೂ ತಲೆ ಕೆಡ್ಸ್ಕೊಬೇಡಿ. ನೀವು ತಾಳಿ ಕಟ್ಟಿರೋ ಹೆಂಡ್ರು ನಿಮ್ಮ ಜೊತೆಯಾಗಿರ್ತಾಳೆ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.